ವೇದ ಗಣಿತದ ಸೂತ್ರ. ಈ ಸೂತ್ರದ ಹೆಸರು ಯಾವದೂನಂ ತಾವದೂನೀಕೃತ್ವ ವರ್ಗಚ್ಚ ಯೋಜಯತ. ಅಂದರೆ ಸಂಖ್ಯೆಗಳು ಆಧಾರ ಸಂಖ್ಯೆಗಳಿಗೆ ಹತ್ತಿರವಾಗಿದ್ದು ಅವುಗಳಿಗಿಂತ ಸ್ವಲ್ಪ ಹೆಚ್ಚಾಗಿದ್ದರೆ ಈ ಸೂತ್ರವನ್ನು ಉಪಯೋಗಿಸಬೇಕು. ಎರಡು ಸಂಖ್ಯೆಗಳು ಅಂದರೆ ಎರಡು ಸಂಖ್ಯೆಗಳ ಗುಣಾಕಾರ. ಈ ಸೂತ್ರವನ್ನು ಉಪಯೋಗಿಸಲು ಬಹಳ ಸರಳವಾದದ್ದು. ಕ್ಯಾಲ್ಕುಲೇಟರ್ ಇಲ್ಲದೇ ನಾವು ಉತ್ತರವನ್ನು ಪಡೆಯಬಹುದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಉದಾಹರಣೆಗಳು ನೋಡೋಣ ಬನ್ನಿ. ಮೊದಲಿಗೆ 300ರ ವರ್ಗ ಅಥವಾ 303 ಗುಂಡ್ಲೆ 303 ಎರಡು ಸಂಖ್ಯೆಗಳ ಗುಣಾಕಾರ ಅಥವಾ ವರ್ಗ. ಓಕೆ, ಇದನ್ನು ನಾವು ಬಹಳ ಸರಳವಾಗಿ ಉತ್ತರವನ್ನು ಪಡೆಯಬಹುದು. ನಾವು ಇಲ್ಲಿ ಆಧಾರ ಸಂಖ್ಯೆಯನ್ನು 300 ಆಗಿ ತೆಗೆದುಕೊಳ್ಳೋಣ. 300 ಅಂದರೆ 3 ಗುಂಡ್ಲೆ 100. ಇಲ್ಲಿ ಆಧಾರ ಸಂಖ್ಯೆ 300, ಇಲ್ಲಿ 303 ಇದೆ, ಅಂದರೆ ವ್ಯತ್ಯಾಸ 3 ಆದರೆ ಹೆಚ್ಚಾಗಿದೆ. ಅಂದರೆ 303 ಪ್ಲಸ್ 3 ಹೆಚ್ಚಾಗಿದೆ ಅಂದರೆ ನಾವು ಪ್ಲಸ್ಸನ್ನು ತೆಗೆದುಕೊಳ್ಳಬೇಕು. ಕಡಿಮೆ ಇದ್ದರೆ ಮೈನಸ್ ತೆಗೆದುಕೊಳ್ಳಬೇಕು. ಇಲ್ಲಿ 3 ಹೆಚ್ಚಾಗಿದೆ ಅಂದರೆ ಪ್ಲಸ್ 3 ತೆಗೆದುಕೊಳ್ಳಬೇಕು. ಅದರ ವ್ಯತ್ಯಾಸವನ್ನು ತೆಗೆದುಕೊಳ್ಳಬೇಕು, ಅಂದರೆ 3ರ ವರ್ಗ. ಈಗ ನೋಡಿ, ಇದನ್ನು ಕೂಡಿಸಿ 306 ಆಯಿತು. ಎಡಭಾಗ, ಬಲಭಾಗದಲ್ಲಿ 9 ಆಯಿತು. ಇಲ್ಲಿ ಆಧಾರ ಸಂಖ್ಯೆಯಲ್ಲಿ 3 ಗುಂಡ್ಲೆ 100 ಇದೆ. 100ರಲ್ಲಿ 2 ಸೊನ್ನೆಗಳಿವೆ, 2 ಅಂಕಿಗಳು 0 ಇವೆ. ಅಂದರೆ ನಾವು 2 ಅಂಕಿಗಳನ್ನು ತೆಗೆದುಕೊಳ್ಳಬೇಕು, 0 ಮತ್ತು 9. ಈ 3ಅನ್ನು ಈ ಸಂಖ್ಯೆಗಳಿಗೆ ಗುಣಾಕಾರ ಮಾಡಬೇಕು. ಎಡಭಾಗಕ್ಕೆ ಮಾತ್ರ ಗುಣಾಕಾರ ಮಾಡಬೇಕು. ಇದು 0, 9 ಹಾಗೆ ಬರೀಬೇಕು. 3 ಗುಂಡ್ಲೆ 6 18, ಆಮೇಲೆ 3 0 3 1, 3 ಗುಂಡ್ಲೆ 3 9. ಇದೇ ಸರಿಯಾದ ನಿಖರವಾದ ಉತ್ತರ. ಮತ್ತೊಂದು ಉದಾಹರಣೆ, 408ರ ವರ್ಗ ಅಥವಾ 408 ಗುಂಡ್ಲೆ 408. ಇದರ ಆಧಾರ ಸಂಖ್ಯೆ 400, ಅಂದರೆ 4 ಗುಂಡ್ಲೆ 100. ಓಕೆ, ಇಲ್ಲಿ ನೋಡಿ 408 8 ವ್ಯತ್ಯಾಸ ಇದೆ, ಹೆಚ್ಚಾಗಿದೆ, ಅಂದರೆ ಪ್ಲಸ್ 8ಅನ್ನು ಸೇರಿಸಬೇಕು. ಆಮೇಲೆ 8ರ ವರ್ಗವನ್ನು ತೆಗೆದುಕೊಳ್ಳಬೇಕು. ಇದು ಕೂಡಿಸಿದರೆ 416 ಆಯಿತು. ಎಡಭಾಗದಲ್ಲಿ, ಬಲಭಾಗದಲ್ಲಿ 8ರ ವರ್ಗ 64. ಇಲ್ಲಿ 100ರಲ್ಲಿ 2 ಸೊನ್ನೆಗಳಿವೆ, 2 ಅಂಕಿಗಳು ತೆಗೆದುಕೊಳ್ಳಬೇಕು. ಅದನಂತರ ಈ 4ಅನ್ನು ಈ ಸಂಖ್ಯೆಗಳಿಗೆ ಗುಣಿಸಬೇಕು. ಇದು 64 ಹಾಗೆಯೇ ಬರೀಬೇಕು. ಗುಣಾಕಾರ 24 ಆಯಿತು, 6 ಆಯಿತು, 16. ಇದೇ ಸರಿಯಾದ ಉತ್ತರ. ಮತ್ತೊಂದು ಉದಾಹರಣೆ ನೋಡೋಣ ಬನ್ನಿ. 511ರ ವರ್ಗ. ಇದರ ಆಧಾರ ಸಂಖ್ಯೆ 500, ಅಂದರೆ 5 ಗುಂಡ್ಲೆ 100. 511, ಇಲ್ಲಿ 11 ಹೆಚ್ಚಾಗಿದೆ, ಅಂದರೆ ಪ್ಲಸ್ 11ಅನ್ನು ಸೇರಿಸಬೇಕು. ಆಮೇಲೆ ಬಲಭಾಗದಲ್ಲಿ 11ರ ವರ್ಗವನ್ನು ತೆಗೆದುಕೊಳ್ಳಬೇಕು. 500 ಇದು 22 ಆಯಿತು. ಎಡಭಾಗದಲ್ಲಿ, ಬಲಭಾಗದಲ್ಲಿ 11ರ ವರ್ಗ 121 ಆಯಿತು. ಇಲ್ಲಿ 5 ಉಳಿದೆ. ಈ 5ಅನ್ನು ಈ ಸಂಖ್ಯೆಗೆ ಗುಣಾಕಾರ ಮಾಡಬೇಕು. ಇದು ಬಲಭಾಗದಲ್ಲಿ ಹಾಗೆ ಬರೀಬೇಕು, 121. ಎಡಭಾಗದಲ್ಲಿ 5 ಗುಂಡ್ಲೆ 2 10, 10 ಇದೊಂದು 11, 25 ಒಂದು 26 ಆಯಿತು. ಇಲ್ಲಿ ಆಧಾರ ಸಂಖ್ಯೆಯಲ್ಲಿ 5 ಗುಂಡ್ಲೆ 100, 100ರಲ್ಲಿ 2 ಸೊನ್ನೆಗಳಿವೆ, ಅಂದರೆ 2 ಅಂಕಿಗಳು 0 ಇವೆ. ನಾವು 2 ಅಂಕಿಗಳು ಮಾತ್ರ ತೆಗೆದುಕೊಳ್ಳಬೇಕು. ಕೊನೆಯ 2 ಅಂಕಿಗಳನ್ನು ತೆಗೆದುಕೊಳ್ಳಬೇಕು. 21 ಆಯಿತು. ಈ ಒಂದನ್ನು ಇದರಲ್ಲಿ ಸೇರಿಸಬೇಕು. 1 1 6 2. ಇದೇ ಸರಿಯಾದ ಉತ್ತರ. ಮತ್ತೊಂದು ಉದಾಹರಣೆ, 715ರ ವರ್ಗ. ಇದರ ಆಧಾರ ಸಂಖ್ಯೆ 700, ಅಂದರೆ 7 ಗುಂಡ್ಲೆ 100. 715 ಹೆಚ್ಚಾಗಿದೆ. ಈ ಆಧಾರ ಸಂಖ್ಯೆಗಿಂತ 15 ಸೇರಿಸಬೇಕು. ಆಮೇಲೆ 15ರ ವರ್ಗವನ್ನು ತೆಗೆದುಕೊಳ್ಳಬೇಕು. 715 ಪ್ಲಸ್ 15 ಇದಾಯಿತು 730. ಎಡಭಾಗದಲ್ಲಿ, ಬಲಭಾಗದಲ್ಲಿ 15ರ ವರ್ಗ 225. ಈ 7ಅನ್ನು ಈ ಸಂಖ್ಯೆ ಗುಣಾಕಾರ ಮಾಡಬೇಕು. ಬಲಭಾಗದಲ್ಲಿ 225, 0 21 49 ಇದೊಂದು 51. ಇಲ್ಲಿ 2 ಸೊನ್ನೆಗಳಿವೆ, ಅಂದರೆ 2 ಸಂಖ್ಯೆಗಳನ್ನು ಕೊನೆಯ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು. 25. ಈ 2ಅನ್ನು ಇದರಲ್ಲಿ ಸೇರಿಸಬೇಕು. 2 ಆಯಿತು. 1 1 5. ಇದೇ ಸರಿಯಾದ ಉತ್ತರ. ಕೊನೆಯದಾಗಿ ಉದಾಹರಣೆ, 901ರ ವರ್ಗ, ಅಂದರೆ 900 ಆಧಾರ ಸಂಖ್ಯೆ ಆಯಿತು. 9 ಗುಂಡ್ಲೆ 100. ಇಲ್ಲಿ 1 ವ್ಯತ್ಯಾಸ ಇದೆ, ಹೆಚ್ಚಾಗಿದೆ. 901 ಪ್ಲಸ್ 1ಅನ್ನು ಸೇರಿಸಬೇಕು. ಆಮೇಲೆ 1ರ ವರ್ಗವನ್ನು ತೆಗೆದುಕೊಳ್ಳಬೇಕು. ಇದು 902 ಆಯಿತು. ಈ 9ಅನ್ನು ಇದಕ್ಕೆ ಗುಣಾಕಾರ ಮಾಡಬೇಕು. ಎಡಭಾಗದಲ್ಲಿ ಇಲ್ಲಿ 1ರ ವರ್ಗ 1, ಇಲ್ಲಿ 2 ಸೊನ್ನೆಗಳಿವೆ, ಅಂದರೆ 0 ತೆಗೆದುಕೊಳ್ಳಬೇಕು. 0 ಹಾಗೆ ಬರಬೇಕು. 18 ಆಯಿತು. 1 81. ಇದೇ ಸರಿಯಾದ ಉತ್ತರ.